ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಒಕ್ಕಲಿಗ ನಾಯಕರ ಸೇನೆ ಕಟ್ಟೋದಕ್ಕೆ ಈಗ ಡಿಸಿಎಂ ಸಜ್ಜಾಗಿದ್ದಾರೆ. ಒಕ್ಕಲಿಗ ಶಾಸಕರು ಅದರಲ್ಲಿರ್ತಾರೆ. ಒಕ್ಕಲಿಗ ಸಚಿವರ ತಂಡವನ್ನ ರಚನೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಒಕ್ಕಲಿಗ ಮತದಾರರನ್ನ ಸೆಳೆಯೋದಕ್ಕೆ ಒಕ್ಕಲಿಗ ಸೇನೆಯನ್ನ ನಿಯೋಜನೆ ಮಾಡ್ತಾರಂತೆ. ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಒಕ್ಕಲಿಗ ನಾಯಕರು. ಆ ಸೇನೆಯ ಕೆಲಸ ಒಂದ್ ಸ್ವಲ್ಪನೂ ಮಿಸ್ ಆಗದಂಗೆ ಈ ಚನ್ನಪಟ್ಟಣ ಉಪಚುನಾವಣೆಯನ್ನ ಗೆಲ್ಲಿಸಿಕೊಡುವಂಥದ್ದು. ಒಕ್ಕಲಿಗ ಸಚಿವರಾಗಿರಬಹುದು ಅಥವಾ ಆ ಭಾಗದ ಶಾಸಕರಾಗಿರಬಹುದು, ಅವರೆಲ್ಲರನ್ನೂ ಕೂಡ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಿಯೋಜನೆ ಮಾಡ್ತಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಆಗಬೇಕಾಗಿದೆ. ಕುಮಾರಸ್ವಾಮಿ ಅವರ ಕ್ಷೇತ್ರ, ಅದು ಹಿಂದಿನ ಕ್ಷೇತ್ರ. ಆದರೆ ಈಗ ಬಿಜೆಪಿಯಿಂದ ಅಲ್ಲಿ ಕಂಟೆಸ್ಟ್ ಮಾಡ್ತಾರೋ ಅಥವಾ JDSನಿಂದ ಕಂಟೆಸ್ಟ್ ಮಾಡ್ತಾರೋ ಅನ್ನೋದು ಸೆಕೆಂಡರಿ. ಆದರೆ ಕುಮಾರಸ್ವಾಮಿ ಅವರಿಗೂ ಕೂಡ ಅದು ಪ್ರತಿಷ್ಠೆಯ ಕಣ ಆಗಿದೆ. ಆ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡಬಾರದು ಅನ್ನುವಂತಹ ಇರಾದೆ ಅವರದ್ದಾಗಿದೆ. ಸೊ ಹಾಗಾಗಿ ಅವರೂ ಕೂಡ ಸಾಕಷ್ಟು ಪ್ಲಾನ್ ನಡೆಸ್ತಾ ಇದ್ದಾರೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸೋದಾ ಅಥವಾ CPY ಅವ್ರನ್ನ ಬಿಜೆಪಿಯಿಂದ ನಿಲ್ಲಿಸೋದಾ, JDS ಚಿಹ್ನೆಯಿಂದ ನಿಲ್ಲಿಸೋದಾ, ಈ ಬಗ್ಗೆ ಸಾಕಷ್ಟು ತಯಾರಿ ಆಗ್ತಿರುವಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಚನ್ನಪಟ್ಟಣದಲ್ಲಿ ಒಂದು ಒಕ್ಕಲಿಗ ಸೇನೆಯನ್ನ ಡಿಕೆ ಶಿವಕುಮಾರ್ ರಚನೆ ಮಾಡೋದಕ್ಕೆ ರೆಡಿ ಆಗಿದ್ದಾರಂತೆ. ಹಾಗಾದ್ರೆ ಏನ್ ಕೆಲಸ ಮಾಡುತ್ತೆ ಆ ಸೇನೆ? ಖಂಡಿತವಾಗಿ ಸಭೆ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಘೋಷಣೆಗೆ ಕೆಲವೇ ದಿನ ಬಾಕಿ ಇರುವಂತೆ ಈಗಾಗಲೇ ಡಿಕೆ ಶಿವಕುಮಾರ್ ಪದೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ DKಶಿ ಆಪ್ತರಾಗಿರ್ತಕ್ಕಂಥ ಶಾಸಕರು ಮತ್ತೆ ಸಚಿವರ ಆಪ್ತ ಪಡೆಯೊಂದಿಗೆ ಒಕ್ಕಲಿಗ ಸೇನೆಯನ್ನ ಕಟ್ಟೋದ್ರ ಮುಖಾಂತರ ಅದು ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಇರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಜೊತೆಗೆ ಇತರ ನಾಯಕರನ್ನು ಕೂಡ ಸೆಳೀತಕ್ಕಂಥ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಮತ ಗಳಿಕೆಯಲ್ಲಿ ಹಿನ್ನಡೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಕ್ಕಲಿಗ ಯುವ ಸೇನೆಯನ್ನ ಕಟ್ಟಕ್ಕೆ, ಅಂದ್ರೆ ಜನಪ್ರತಿನಿಧಿಗಳನ್ನ ಒಳಗೊಂಡಂತ ಸೇನೆಯನ್ನ ಕಟ್ಟಲಿಕ್ಕೆ ಈಗ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಮಾಜಿ ಸಂಸದ ಸುರೇಶ್ ಅವರು ಕೊಟ್ಟಂತ ಕೊಡುಗೆಗಳಿರ್ಬೋದು, DCM ಡಿಕೆ ಶಿವಕುಮಾರ್ ಕೊಟ್ಟಂತ ಕೊಡುಗೆಗಳನ್ನ ಜನರ ಮನೆ ಮನೆಗೆ ತಲುಪಿಸೋದು ಕೂಡ ಇವರ DKಶಿ ಅವರ ಅಜೆಂಡಾಗಳಲ್ಲಿ ಒಂದಾಗಿದೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಆಪ್ತ ಸಚಿವರು ಮತ್ತೆ ಶಾಸಕರನ್ನ ಒಳಗೊಂಡಂತ ಪಡೆಯನ್ನ ಸೇನೆಯನ್ನ ನಿರ್ಮಾಣ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಶತಾಯಗತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನ ಗೆಲ್ಲಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗ ಜಿಗಿಕ್ತಿದ್ದಾರೆ. ಅದೇ ರೀತಿ ಸದ್ಯ ಇತರ ನಾಯಕರುಗಳನ್ನ, ಅಂದ್ರೆ ಈಗ ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇತರ JDS ಮತ್ತೆ ಬಿಜೆಪಿಯ ಸ್ಥಳೀಯ ನಾಯಕರ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬೀಳಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈ ಸೇನೆ ಕೆಲಸ ಮಾಡಬೇಕು ಎಂಬತಕ್ಕಂಥ ಸ್ಟ್ರಾಟಜಿಯನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈಗ ಉಪಚುನಾವಣೆಯನ್ನ ಅನಾವಶ್ಯಕವಾಗಿ ಏರಿದ್ದಾರೆ. ಪ್ರಮುಖವಾಗಿ ಚನ್ನಪಟ್ಟಣ ಮತ್ತೆ ರಾಮನಗರ ಎರಡೂ ವಿಧಾನಸಭಾ ಕ್ಷೇತ್ರಗಳು ನನ್ನ ಕಣ್ಣಿತಂತೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ರು. ಈಗ ಅದಕ್ಕೆ ವ್ಯತಿರಿಕ್ತವಾಗಿ ಉಪಚುನಾವಣೆಯನ್ನ ತಂದಿರ್ತಕ್ಕಂಥ ವಿಚಾರವನ್ನು ಕೂಡ ಮತದಾರರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದ್ರ ಮುಖಾಂತರ ಶತಾಯಗತೆಯ ಕ್ಷೇತ್ರವನ್ನ ಕಾಂಗ್ರೆಸ್ ಪರವಾಗಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಆ ರೀತಿಯ ಟ್ರೆಂಡ್ ಅನ್ನ ಸೃಷ್ಟಿಗೆ ಈಗ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.